ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ಕಿತ್ತಳೆ ಹಣ್ಣಿನ ರಸಂ ಹೆಂಗೆ ಮಾಡೋದು ಅಂತ ನೋಡೋಣ. ಸೂಪರ್ ಆಗಿರುತ್ತೆ. ಡೆಫಿನೆಟಾಗಿ ನೀವೆಲ್ಲರೂ ಇದನ್ನು ಟ್ರೈ ಮಾಡಬೇಕು. ಕಿತ್ತಳೆ ಹಣ್ಣಿಂದು ಸಿಪ್ಪೆನ ಬಿಡಿಸ್ಕೋಬೇಕು. ನಾನು ಈ ಅರ್ಧ ಲೀಟರ್ ರಸಮ್ಗೆ ಅರ್ಧ ಕಿತ್ತಳೆ ಹಣ್ಣಿನ ಸಿಪ್ಪೆ ಬಳಸ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ ತುರಿದು ಇಟ್ಕೋಬೇಕು. ಆ ಕಿತ್ತಳೆ ಹಣ್ಣನ್ನು ಮಿಕ್ಸಿಗೆ ಹಾಕ್ಕೊಂಡು ಬೀಜ ತೆಗೆದುಬಿಟ್ಟು ನುಣ್ಣಗೆ ಜ್ಯೂಸ್ ಮಾಡಿಕೊಂಡು ಜ್ಯೂಸ್ನ ಸಹ ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ಇಲ್ಲೊಂದು ಪಾತ್ರೆಯಲ್ಲಿ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿರೋದು ಹಾಕಿ, ನಾವು ತುರ್ಕೊಂಡಿದ್ವಲ್ಲ ಕಿತ್ತಳೆ ಹಣ್ಣು ಸಿಪ್ಪೆ ಅದನ್ನು ಸಹ ಹಾಕಿ 1 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಸಿಮ್ ಫ್ಲೇಮಲ್ಲಿ. ಟೊಮೆಟೊ ಎಲ್ಲ ಮೆತ್ತಗೆ ಬೇಯುತ್ತೆ. ಆ ಮೆತ್ತಗಾದಮೇಲೆ ನಾವು ಮಿಕ್ಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದಾದ್ಮೇಲೆ ಒಂದು ಸೇರಿಸ್ತಾ ಹೋಗೋಣ. ನೀವು ಪಿಂಚ್ ಮಾಡ್ಬೋದು ಟೊಮೆಟೊನ. ಸೊ ಮೆತ್ತಗೆ ಬೆಂದಿದೆ ಅಂದಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು. ಇಲ್ಲಿ ನಾನು 2 ಹಿಡಿಯಷ್ಟು ತೊಗರಿಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ರಸಂ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ. ಇಲ್ಲಿ ಬೆಲ್ಲ ನಾನು ಹಾಕ್ತಾ ಇರೋದು ಸ್ವಲ್ಪ ಟೇಸ್ಟ್ಗೋಸ್ಕರ. ನಿಮ್ಗೇನಾದರೂ ಸ್ವೀಟ್ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಅರಿಶಿನ ಪುಡಿ ಮತ್ತು ಹಿಂಗು 1-2 ಚಿಟಿಕೆ ಅಷ್ಟು, ಮತ್ತು ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಈ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಕುದಿಯೋಕ್ಕೆ ಮುಚ್ಚಳ ಮುಚ್ಚಿ ಬಿಟ್ಬಿಡಿ. ಇದೊಂದು 2-3 ನಿಮಿಷ ಸಿಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನೀವು ಸ್ಟವ್ ಆಫ್ ಮಾಡ್ಕೋಬೇಕು. ನೋಡಿ, ಈ ಥರ ಬಬಲ್ಸ್ ಬರಬೇಕು. ಸಾರೆಲ್ಲ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿದ ನಂತರ ನಾನು ಆಗಲೇ ಹೇಳಿದ್ನಲ್ಲ ಕಿತ್ತಳೆ ಹಣ್ಣಿನ ಜ್ಯೂಸ್ ತೆಗೆದು ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ ಅಂತ, ಅದನ್ನು ಸೇರಿಸ್ಬೇಕು. ಇಲ್ಲಿ 1/2 ಲೀಟರ್ ಸಾರಿಗೆ 1 ಕಿತ್ತಳೆ ಹಣ್ಣಿಂದು ರಸ ಹಾಕ್ತಾಯಿದ್ದೀನಿ. ನೋಡಿ, ಇದು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿ ಒಂದು 10-12 ಚುಕ್ಕೆಯಷ್ಟು ಲೆಮನ್ ಜ್ಯೂಸ್ ಹಾಕಬೇಕು. ಈ 2 ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇದು ಅನ್ನಕ್ಕಂತೂ ಸೂಪರಾಗಿರೋಂಥ ಕಾಂಬಿನೇಷನ್. ಆರೆಂಜ್ ಫ್ಲೇವರು ಎತ್ತಿ ಹೊಡೆಯುತ್ತೆ. ಸೂಪರಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ಡೆಫಿನೆಟಾಗಿ ನೀವೆಲ್ಲರೂ ಇದನ್ನು ಟ್ರೈ ಮಾಡಲೇಬೇಕು. ಜ್ಞಾಪಕ ಇಟ್ಕೋಬೇಕಾಗಿರೋದು ಏನು ಅಂದರೆ, ನಾವು ಸ್ಟವ್ ಆಫ್ ಮಾಡಿದ ನಂತರ ಆರೆಂಜ್ ಜ್ಯೂಸ್ ಮತ್ತು ಲೆಮನ್ ಜ್ಯೂಸ್ನ ಸೇರಿಸಬೇಕು. ಸೊ ನೀವೆಲ್ಲರೂ ಟ್ರೈ ಮಾಡ್ತೀರಾ, ಫೀಡ್ಬ್ಯಾಕ್ನ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು.